ನಮಸ್ಕಾರ ಸ್ನೇಹಿತರೆ. ಕಳೆದ ವಾರದ ಹಾಗೆ ಸುಮ್ಮನೆ ಸಂಚಿಕೆ ಕೇಳಿದ್ರಾ? ಅಯ್ಯೋ ಮರೆತು ಹೋಯ್ತಾ? ತೊಂದರೆ ಇಲ್ಲ, ಆಮೇಲೆ ಕೇಳಿ. ಹೋದ ವಾರ ಎಷ್ಟೊಂದು ರಜಾ ಬಂದಿತ್ತು, ಹಬ್ಬ ಬೇರೆ, ಎಷ್ಟೊಂದು ಕೆಲಸ ಪೆಂಡಿಂಗ್ ಲಿಸ್ಟ್ನಲ್ಲಿ ಹೋಗಿ ಕೆಲವೊಂದು ಮರ್ತೇ ಹೋಗುತ್ತೆ ಅಲ್ವಾ? ಗಾಡಿ ಕೀ ಎಲ್ಲಿ ಬಿಟ್ಟೆ? ಅರೆರೇ, ಕನ್ನಡಕನೇ ಸಿಗ್ತಿಲ್ಲ, ಎಲ್ಲಿಟ್ಟೆ ಅಂತಲೇ ಗೊತ್ತಾಗ್ತಿಲ್ಲ. ಫೋನ್ ಮಾಡೋದೇ ಮರೆತು ಹೋಯ್ತು ನೋಡಿ. ಎಕ್ಸಾಮ್ಗೆ ಈ ಪ್ರಶ್ನೆ ಓದಿದ್ದೆ, ಯಾಕೋ ಬರಿಬೇಕಾದ್ರೆ ಪೂರ್ತಿಯಾಗಿ ನೆನಪೇ ಬರಲಿಲ್ಲ. ಇನ್ನೇನು ಸ್ವಾಮಿ, ವಯಸ್ಸಾಯಿತು, ಮರೆವು ಸಹಜ ತಾನೇ. ಯಾರೋ ದಾರಿಲಿ ಸಿಗ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರ ಕ್ಷೇಮ ಕೇಳ್ತಾರೆ. ಆದರೆ ಅವರು ಹೋದ ಮೇಲೆ ಎಷ್ಟೇ ಕಷ್ಟಪಟ್ಟು ನೆನಪಿಸ್ಕೊಂಡ್ರು ಅವರು ಯಾರು ಅಂತಲೇ ನೆನಪಿಗೆ ಬರೋಲ್ಲ. ಹೀಗೆಲ್ಲ ನಿಮಗೆ ಯಾವಾಗಲಾದರೂ ಆಗಿದೆಯಾ? ನನಗಂತೂ ಆಗಿದೆ. ಕೆಲವೊಮ್ಮೆ ಸಮಯ ಹಾದು ಹೋಗಿರುತ್ತೆ, ಮಾತು ಕಡಿಮೆ ಆಗಿರುತ್ತೆ. ಒಂದು ಕಾಲದಲ್ಲಿ ಆತ್ಮೀಯರು ಕೇವಲ ಪರಿಚಯಸ್ಥರಾಗಿರ್ತಾರೆ. ಇನ್ನು ಕೆಲವೊಮ್ಮೆ ಆ ಪರಿಚಯದವರು ಹೊರಗಿನವರಾಗಿ ಒಂದಿನ ಅಪರಿಚಿತರಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅದರ ಹಿಂದಿರುವ ಈಕ್ವೇಷನ್ ಮರೆವು. ನನಗೆ ಬದುಕಿನಲ್ಲಿ ಒಂದು ನಂಬಿಕೆ ಅಭ್ಯಾಸ ಇದೆ. ಏನಪ್ಪ ಅದು ಅಂದರೆ, ಟಾಕ್ ಟು ದ ಓಲ್ಡ್ ಆ್ಯಂಡ್ ಪ್ಲೇ ವಿತ್ ದ ಯಂಗ್, ದಟ್ಸ್ ಹೌ ಯು ಲರ್ನ್ ದ ಮೀನಿಂಗ್ ಆಫ್ ಲೈಫ್ ಅಂತ ನಂಬಿರೋಳು ನಾನು. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸಾಕಷ್ಟು ಕತೆಗಳನ್ನು, ಬುದ್ಧಿಯನ್ನು, ಅನುಭವಗಳನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಓಪನ್ ಮೈಂಡೆಡ್ ಆಗಿರೋ ವಯಸ್ಸಾದವರ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತಿಗಿಂತ ಐ ವಾಂಟ್ ಟು ಲಿಸನ್ ಟು ದೆಮ್. ಹಾಗೆಯೇ ಇವತ್ತಿಗೂ ಸಮಯ ಅವಕಾಶ ಸಿಕ್ಕಾಗ ಚಿಕ್ಕ ಮಕ್ಕಳ ಹತ್ರ ಆಟ ಆಡ್ತೀನಿ, ಸಾಕಷ್ಟು ಮಾತಾಡ್ತೀನಿ, ಪ್ರಶ್ನೆ ಕೇಳ್ತೀನಿ. ಬೋತ್ ಆಫ್ ದೆಮ್, ದ ಓಲ್ಡ್ ಆ್ಯಂಡ್ ಯಂಗ್, ಟೇಕ್ ಮೀ ಟು ಅ ಡಿಫ್ರೆಂಟ್ ವರ್ಲ್ಡ್. ಯಾಕಪ್ಪ ಈ ಪೀಠಿಕೆ ಅಂದರೆ, ಇವತ್ತಿನ ನಮ್ಮ ಮರೆವು ವಿಷಯ ನಾನು ನನ್ನೊಬ್ಬ ಸ್ನೇಹಿತನ ಅಮ್ಮನೊಟ್ಟಿಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ. ಅವರಿಗೆ ಜನರಲ್ ನಾಲೆಡ್ಜ್, ಧರ್ಮದ ಬಗ್ಗೆ, ಜಗತ್ತಿನ ವಿಸ್ಮಯಗಳ ಬಗ್ಗೆ, ಇದೆಲ್ಲದರಲ್ಲೂ ಹೇಳತೀರದ ಹಸಿವು. ತಿಳಿದುಕೋಬೇಕು ಎನ್ನುವ ದಾಹ ಸಾಕಷ್ಟಿದೆ. ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇರ್ತಾರೆ, ಅದ್ರ ಬಗ್ಗೆ ನನ್ನೊಟ್ಟಿಗೆ ಹಂಚ್ಕೋತಾರೆ. ಮೊನ್ನೆ ಮಾತಾಡ್ತಾ ಇದ್ದಾಗ, ಏನಮ್ಮ ಈಗ ಈ ಬುಕ್ನಲ್ಲಿ ಈಗ ತಾನೇ ಓದಿದ್ದೆ, ಮರ್ತೇ ಹೋಯ್ತು ನೋಡು, ಏನೋ ಮರವು, ಬೇಜಾರಪ್ಪ ಅಂದರು. ಅದಕ್ಕೆ ನಾನು, ಅಷ್ಟೇ ತಾನೇ ಆಂಟಿ, ಮತ್ತೊಮ್ಮೆ ಓದಿದ್ರಾಯ್ತು ಅಂದೆ. ಏನೋಪ್ಪ, ಈ ಮರವು ಬಹಳ ಕೆಟ್ಟದ್ದು ಅಂದರು. ಅದಕ್ಕೆ ನಾನು ಥಟ್ ಅಂತ, ಇಲ್ಲ ಆಂಟಿ, ಮರೆವು ನಮ್ಮ ಮೆದುಳಿಗೆ ವರ ಅಂದೆ. ಅವರಿಗೆ ಆಶ್ಚರ್ಯ ಆಯಿತು. ಅದು ಹೇಗಮ್ಮ ವರ ಆದೀತು ಅಂದರು. ಈ ನಮ್ಮ ಸಂಭಾಷಣೆಯ ತುಣುಕು ಅದಾಗಿದ್ದರೂ ಇಲ್ಲಿ ನಿಮ್ಮೊಟ್ಟಿಗೆ ಸವಿಸ್ತಾರವಾಗಿ ಮರೆವಿನ ಬಗ್ಗೆ ಯಾವುದನ್ನೂ ಮರಿದೀರಾ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಲ್ಲಿ ಕೂತಿದ್ದೀನಿ. ದೈಹಿಕವಾಗಿ, ಮಾನಸಿಕವಾಗಿ ನಮ್ಮ ವಿಕಾಸ ಹೇಗಾಯಿತು, ಭಾವನಾತ್ಮಕ ಲೋಕದಲ್ಲಿ ಮರೆವು ನಮ್ಮನ್ನು ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡುತ್ತೆ, ಪ್ರಕೃತಿ ದತ್ತವಾಗಿ ಮರೆವು ನಮಗೆ ಶಕ್ತಿ ಹೇಗೆ, ಅದೊಂದು ವರ ಅಂದರೆ ಹೇಗಾಗತ್ತೆ. ಬಹುಶಃ ಮನುಕುಲಕ್ಕೆ ಮರೆವು ಒಂದು ನಿಶಬ್ದ ಆಶೀರ್ವಾದ. ಇಟ್ಸ್ ಎ ಸೈಲೆಂಟ್ ಬ್ಲೆಸ್ಸಿಂಗ್. ನಮ್ಮನ್ನು ಗುಣಪಡಿಸತ್ತೆ, ಬೆಳೆಸತ್ತೆ, ಮುಂದೆ ಸಾಗಲು ಸಾಕಷ್ಟು ಸಹಾಯ ಮಾಡುತ್ತೆ. ಯೋಚನೆ ಮಾಡಿ, ನಾವು ಎಂದಾದರೂ ಪಡೆದ, ಅನುಭವಿಸಿದ ನೋವು, ಅವಮಾನ, ವೈಫಲ್ಯ, ಹತಾಶೆ, ಏಕಾಂತ, ಚಿಂತೆ, ವಿಷಾದ, ಹಗೆತನ, ಹಿಂದಿನ ತಪ್ಪುಗಳು, ಬಾಲ್ಯದ ಗಾಯಗಳು, ದ್ರೋಹ, ಮೋಸ ಹೋದ ಕಹಿ ನೆನಪು, ನೊಂದ ಕ್ಷಣಗಳು, ನೋಯಿಸಿದ ಪದಗಳು, ಆಘಾತಗಳು, ಮುಜುಗರದ ಕ್ಷಣಗಳು, ವಾದಗಳು, ನೆಗೆಟಿವ್ ಎಕ್ಸ್ಪೀರಿಯನ್ಸಸ್, ಅನುಭವಿಸಿದ ನಷ್ಟ, ಕಳೆದುಕೊಂಡ ಹಿಂಸೆ, ಸಂಕಟ, ತೊಂದರೆಗಳು, ನಮ್ಮ ಹೋರಾಟ, ಕಷ್ಟಪಟ್ಟ ದಿನಗಳು, ಪರಿಶ್ರಮ, ಇವೆಲ್ಲವನ್ನು ಕಾಲ ಕಳೆದಂತೆ ಮೆದುಳು ಮರೆವಿನ ಪದರ ಹಾಕಿ ಡೈಲ್ಯೂಟ್ ಮಾಡ್ತಾ ಹೋಗುತ್ತೆ. ಎ ಬ್ಯೂಟಿಫುಲ್ ಡಿಫೆನ್ಸ್ ಮೆಕ್ಯಾನಿಸಮ್. ನನ್ನ ತಂದೆ ಹೇಳುವ ಒಂದು ಅರ್ಥಪೂರ್ಣ ವ್ಯಾಖ್ಯಾನ ನಿಮಗೆ ಹೇಳಲೇಬೇಕು. ದ ಮೋರ್ ಯು ಫರ್ಗೆಟ್, ದ ಮೋರ್ ಯು ರಿಮೆಂಬರ್ ಅಂತಾರೆ. ಅಂದರೆ ನೀವು ಹೆಚ್ಚು ಮರೆತಷ್ಟು ಹೆಚ್ಚು ನೆನಪಿಸ್ಕೊಳ್ತೀರಾ ಅಂತ. ಇದರ ಸರಳ ಅರ್ಥ ಇಷ್ಟೆ. ನಾವು ಅಪ್ರಸ್ತುತ, ಅಸಂಬದ್ಧ ವಿಷಯಗಳನ್ನು ಮರೆತಾಗ ನಮ್ಮ ಮೆದುಳು ಮುಖ್ಯವಾದ ವಿಷಯಗಳನ್ನು ಸ್ಪಷ್ಟವಾಗಿ ನೆನಪಿಸ್ಕೊಳ್ಳುತ್ತೆ. ಪ್ರತಿದಿನ, ಪ್ರತಿ ಕ್ಷಣ ನಮಗೆ ಸಾಕಷ್ಟು ಮಾಹಿತಿ ಹರಿದು ಬಂದಿರುತ್ತೆ. ಯಾವುದು ಉಪಯೋಗ, ಯಾವುದು ಅಪ್ರಯೋಜಕ ಅಂತ ಸಂಘಟಿಸಿದಾಗ ಅರ್ಥಹೀನ ಮಾಹಿತಿಯನ್ನು ಮರೆತರೆ ಅರ್ಥಪೂರ್ಣ ವಿಷಯಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಬಹುದು.
ಫರ್ಗೆಟಿಂಗ್ isn't erasing all the time. It is also a form of renewal. ಹಿಂದಿನ ಕಳವಳ ಮರೆತರೆ ಮಾತ್ರ ಶಾಂತಿಗೆ ಸ್ಥಳ, ಏಕಾಗ್ರತೆಗೆ ನಾಂದಿ, ನೆನಪಿನ ಶಕ್ತಿಗೆ ಪ್ರೇರಣೆ. ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ದ ಮೋರ್ ಯು ಫರ್ಗೆಟ್ ದ ಪಾಸ್ಟ್ ಅಂಡ್ ದ ನಾಯ್ಸ್ ಆಫ್ ದ ವರ್ಲ್ಡ್, ದ ಮೋರ್ ಯು ರಿಮೆಂಬರ್ ದ ಮ್ಯೂಸಿಕ್ ವಿದಿನ್ ಯು. ದೆನ್ ಇಂಡೀಡ್ ಫರ್ಗೆಟ್ಫುಲ್ನೆಸ್ ಬಿಕಮ್ಸ್ ಅನ್ ಅವೇಕನಿಂಗ್. ಬಹಳ ಜನ ಹಲುಪ್ತಾರೆ, ಫರ್ಗೆಟ್ಫುಲ್ನೆಸ್ ಇಸ್ ಎ ಫೇಲ್ಯೂರ್ ಅಂತ. ಖಂಡಿತ ಅಲ್ಲ. ಮಾನಸಿಕ ದೃಷ್ಟಿಯಿಂದ ನೋಡಿದರೆ ಫರ್ಗೆಟ್ಫುಲ್ನೆಸ್ ಇಸ್ ನಾಟ್ ಎ ಫೇಲ್ಯೂರ್, ಇಟ್ ಈಸ್ ಜಸ್ಟ್ ಎ ಫಂಕ್ಷನ್. ನಮ್ಮ ಮೆದುಳು ಒಂದು ಕಿಕ್ಕಿರಿದ ನಗರದಂತೆ. ಎಲ್ಲ ಕ್ಷಣಗಳು ನಮ್ಮ ಇಂದ್ರಿಯಗಳು ಗಮನಿಸಿದ ಹೀರಿದ ವಿಷಯಗಳಿಗೆ ಶಾಶ್ವತವಾಗಿ ಜಾಗವಿಲ್ಲ ಅಲ್ಲಿ. ಹಿಂದಿನ ಬುಧವಾರ ಏನು ತಿಂಡಿ ತಿಂದ್ರಿ, ಕಳೆದ ಸೋಮವಾರ ಯಾವ ಬಣ್ಣದಂಗಿ ತೊಟ್ಟಿದ್ರಿ, ಹೋದ ವರ್ಷ ಇದೇ ದಿನ ಏನಾಯಿತು, ನೆನಪು ಬೇಕಿಲ್ಲ ನಮಗೆ. ಹಾಗಾಗಿ ನ್ಯೂರಾಲಜಿಸ್ಟ್ಸ್ ಹೇಳೋ ಪ್ರಕಾರ ನೆನಪು ಹಾಗೂ ಮರೆವು ಕೈ ಹಿಡಿದು ನಡೆಯುವ ಪ್ರಕ್ರಿಯೆಗಳು. ಯಾವುದನ್ನು ನೆನಪಿಸ್ಕೊಳ್ಬೇಕು ಅದನ್ನು ಪುನರ್ ಅಭ್ಯಾಸ ಮಾಡಿಸಿ ಅದಕ್ಕೆ ಜಾಗ ತೆತ್ತು ಬೇಡದ್ದನ್ನು ಒಂದು ತರಹ ರೀಸೈಕಲ್ ಬಿನ್ಗೆ ಹಾಕತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದು ವಿಷಯಗಳನ್ನು, ಜನರನ್ನು, ಅನುಭವಗಳನ್ನು ಆ ರೀಸೈಕಲ್ ಬಿನ್ನಿಂದ ಖಾಲಿ ಮಾಡಬೇಕು. ಎಂಪ್ಟಿಯಿಂಗ್ ಇಟ್ ಈಸ್ ಮೋರ್ ಯೂಸ್ಫುಲ್. ನಾಗರಿಕತೆಯ ಚರಿತ್ರೆ ನೋಡೋದಾಯಿತು ಅಂದರೆ ಮರೆವಿನ ಬಗ್ಗೆ ಕೆಲವು ಆಸಕ್ತಿಕರ ನಂಬಿಕೆಗಳು ಹಾಗೂ ಕಥೆಗಳಿವೆ. ಪ್ರಾಚೀನ ಗ್ರೀಕ್ ಪೌರಾಣಿಕ ಕಥೆಯ ಪ್ರಕಾರ ಅವರಲ್ಲಿ ಲೀಥಿ ಎಂಬ ನದಿಯ ಹೆಸರಿದೆ. ಲೀಥಿ ಇಸ್ ಅ ರಿವರ್ ಆಫ್ ಫರ್ಗೆಟ್ಫುಲ್ನೆಸ್. ಈ ನದಿಯ ನೀರನ್ನು ಕುಡಿಯುವುದರಿಂದ ಹಿಂದಿನ ಜನ್ಮದ ನೆನಪು ಅಳಿಸಿ ಹೋಗಿ ಮತ್ತೆ ಪುನರ್ಜನ್ಮ ಪಡೀಲಿಕ್ಕೆ ಆತ್ಮ ಸಿದ್ಧವಾಗತ್ತೆ ಎಂಬುದು ಅವರ ನಂಬಿಕೆ. ಇದರ ಸರಳ ಅರ್ಥ ನನಗನ್ಸಿದ್ದು, ಹೊಸದಾಗಿ ಏನನ್ನಾದರೂ ಪ್ರಾರಂಭಿಸಬೇಕಾದ್ರೆ ಮೊದಲು ಹಿಂದಿನದನ್ನು, ಅರ್ಥಹೀನ ವಿಷಯಗಳನ್ನು, ಪ್ರಯೋಜನವಿಲ್ಲದ ಅನುಭವಗಳನ್ನು, ಕಹಿ ಎನಿಸಿದ ಸಂಬಂಧಗಳನ್ನು ಮರೆತರೆ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಹೀಗೆ ಚೈನಾ ದೇಶದ ಮತ್ತೊಂದು ಕತೆ ಅಂದರೆ ಮೆಂಗ್ಪೋ ಎಂಬ ದೇವತೆಯದು. ಪುನರ್ಜನ್ಮದ ದ್ವಾರದ ಬಳಿ ನಿಂತು ಆಕೆ ಕೊಡುವ ಸೂಪ್ನಿಂದ ಹಿಂದಿನ ಜನ್ಮದ ಎಲ್ಲ ನೆನಪುಗಳು ಸಂಪೂರ್ಣವಾಗಿ ಅಳಿಸಿ ಹೋದ ನಂತರವೇ ಮತ್ತೆ ಭೂಮಿಗೆ ಬರಲು ಸಿದ್ಧವಾಗತ್ತಂತೆ. ದೇ ಕನ್ಸಿಡರ್ ಹರ್ ಟು ಬಿ ಡಿವೈನ್ ಫೋರ್ಸ್ ಆಫ್ ಮರ್ಸಿ ಆ್ಯಂಡ್ ಕಂಪ್ಯಾಷನ್. ಇನ್ನು ಜಪಾನ್ ದೇಶದ ತತ್ವಕಲ್ಪನೆ ಅಂದರೆ ಮೋನೋ ನೋ ಅವಾರೆ ಯ ಪ್ರಕಾರ ಸೌಂದರ್ಯ, ನೋವು, ಜನರು, ಕ್ಷಣಗಳು ಎಲ್ಲ ಅಲ್ಪಕಾಲಿಕ. ದೇ ಸೇ ಎವ್ರಿಥಿಂಗ್ ಫೇಟ್ಸ್ ಆ್ಯಂಡ್ ದಟ್ಸ್ ವಾಟ್ ಇಟ್ ಮೇಕ್ಸ್ ಇಟ್ ಪ್ರೆಷಿಯಸ್. ಈ ತತ್ವದ ಪ್ರಕಾರ ಫರ್ಗೆಟಿಂಗ್ ಇಸ್ ನಾಟ್ ಲೂಸಿಂಗ್, ಇಟ್ಸ್ ಹಾನರಿಂಗ್ ದ ನ್ಯಾಚುರಲ್ ರಿದಮ್ ಆಫ್ ಲೈಫ್. ಹಾಗಾಗಿ ಮುಂದಿನ ಸರ್ತಿ ನೀವು ಏನನ್ನಾದರೂ ಮರೆತರೆ, ಜನ್ಮದಿನವನ್ನು ಮರೆತರೆ, ಯಾವುದನ್ನು ಎಲ್ಲಿಟ್ಟೆ ಅಂತ ಮರೆತರೆ ಅದು ತಪ್ಪಲ್ಲ, ಸೂಚನೆ, ದುರ್ಬಲತೆಯಲ್ಲ, ಜ್ಞಾನ. ಇಟ್ ಇಸಂಟ್ ಅ ವೀಕ್ನೆಸ್, ಇಟ್ಸ್ ಈದರ್ ಅ ನೋಟಿಫಿಕೇಶನ್ ಆರ್ ಅ ವಿಸ್ಡಮ್. ಯಾವ ವಿಷಯಗಳಿಗೆ ನಾವು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ, ಯಾವ ಭಾವನೆಗಳಿಗೆ ಜಾಗ ಕೊಡಬೇಕು ಎಂಬುದನ್ನು ಹೇಳುವ ಒಂದು ಚಿಕ್ಕ ಮಾರ್ಗಸೂಚಿ. ಬಹುಶಃ ಪ್ರಕೃತಿಯ ವಿಕಾಸ ನಿಯಮವೇ ನಮಗೆ ಮರೆಯುವುದನ್ನು ಕಲಿಸುತ್ತೆ. ಮೆದುಳು ಹಾಗೂ ಮನಸ್ಸನ್ನು ಬರಿದು ಮಾಡಲಿಕ್ಕೆ ಅಲ್ಲ, ನಮ್ಮನ್ನು ಸಂಪೂರ್ಣವಾಗಿಸಲಿಕ್ಕೆ. ಪ್ರತಿಯೊಂದು ಮರೆಯುವ ಕ್ರಿಯೆಯ ಹಿಂದೆ ನಮಗೆ ನಾವೇ ಕೊಟ್ಟುಕೊಳ್ಳುವ ಕಾಳಜಿ ಇದೆ, ಕ್ಷಮೆ ಇದೆ, ಧೈರ್ಯವಿದೆ, ಕಲಿಕೆ ಇದೆ, ಭರವಸೆ ಇದೆ, ಆಸೆ, ವಿಶ್ವಾಸಗಳಿವೆ. ಮರೆವು ಮಾನವ ಮೆದುಳಿನ ವರ ಅಂತ ಹೇಳಿದ್ದೇನೋ ನಿಜ ಸ್ನೇಹಿತರೆ. ಹಾಗಂತ ಮರೆವಿನ ಈ ಆಯಾಮವನ್ನು ಮರಿಬೇಡಿ. ನಿಮ್ಮ ಆಪ್ತರಿಗೂ ಮರೀದಿರ ಹಂಚ್ಕೊಳ್ಳಿ. ನನ್ನ ಸವಿನಯ ನಮಸ್ಕಾರಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ.